ನಮಸ್ಕಾರ ಆತ್ಮೀಯ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯ ಆಫಿಷಿಯಲ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು, ಅದು ಡಿಫೆನ್ಸ್ ಫೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ನಾವು ನೀಡ್ತಾ ಇದ್ವಿ. ಅದೇ ರೀತಿಯಾಗಿ ಡಿಫೆನ್ಸ್ ಫೋರ್ಸ್ನಲ್ಲಿ ಕಾಲ್ಫಾರ್ಮಾದ ಮಾಹಿತಿಯನ್ನು ಸಹಿತ ನಾವು ನೀಡ್ತಾ ಇದ್ವಿ. ಹಾಗಾದರೆ ಇವತ್ತಿನ ವಿಶೇಷ ಏನಪ್ಪ ಅಂದರೆ ITBPಯಲ್ಲಿ ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈಗ ತಿಳಿದುಕೊಳ್ಳೋಣ. ಮಿನಿಸ್ಟರಿ ಆಫ್ ಹೋಮ್ ಅಫೇರ್ಸ್ ವತಿಯಿಂದ ಇಂಡೋ ಟಿಬೇಟಿನ್ ಬಾರ್ಡರ್ ಪೊಲೀಸ್ ಫೋರ್ಸ್ನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 23 ನವೆಂಬರ್ 2022. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22 ಡಿಸೆಂಬರ್ 2022. ವೇಕೆನ್ಸಿ ಡೀಟೇಲ್ಸ್: ಕಾನ್ಸ್ಟೇಬಲ್ ಟೇಲರ್, ಕಾನ್ಸ್ಟೇಬಲ್ ಗಾರ್ಡನರ್, ಕಾನ್ಸ್ಟೇಬಲ್ ಕಾಬ್ಲರ್, ಕಾನ್ಸ್ಟೇಬಲ್ ಸಫಾಯಿ ಕರ್ಮಚಾರಿ, ಕಾನ್ಸ್ಟೇಬಲ್ ವಾಷರ್ಮನ್, ಕಾನ್ಸ್ಟೇಬಲ್ ಬಾರ್ಬರ್. ಟೋಟಲ್ ವೇಕೆನ್ಸಿ ಎಷ್ಟದಪ್ಪ ಅಂದ್ರೆ 277 ಪೋಸ್ಟ್ಗಳು ಇವೆ. ಅದೇ ರೀತಿ ಇಲ್ಲಿ ಎಜುಕೇಷನ್ ನಿಮ್ಮದು ಏನಾಗಿರ್ಬೇಕಂದ್ರೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಅಭ್ಯರ್ಥಿಯು SSLCಯಲ್ಲಿ ಉತ್ತೀರ್ಣ ಹೊಂದಿರಬೇಕು ಹಾಗೂ ಹುದ್ದೆಗೆ ತಕ್ಕ ಹಾಗೆ ITI ಟ್ರೇಡ್ನಲ್ಲಿ ಉತ್ತೀರ್ಣ ಹೊಂದಿರಬೇಕು. ಏಜ್ ಲಿಮಿಟ್: ಅಭ್ಯರ್ಥಿಯು ಹುದ್ದೆಗೆ ತಕ್ಕ ಹಾಗೆ ಕನಿಷ್ಠ 18 ವರ್ಷ ಪೂರೈಸಿರಬೇಕು ಹಾಗೂ ಗರಿಷ್ಠ 25 ವರ್ಷದ ಒಳಗಡೆ ವಯಸ್ಸನ್ನು ಹೊಂದಿರಬೇಕು. ಆಯ್ಕೆ ಪ್ರಕ್ರಿಯೆ: PST ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ರಿಟರ್ನ್ ಟೆಸ್ಟ್, OMR ಆಧಾರಿತ ಲಿಖಿತ ಪರೀಕ್ಷೆ ಇರುವುದು ಹಾಗೂ ಟ್ರೇಡ್ ಟೆಸ್ಟ್ ಇರುವುದು. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್: ಪುರುಷ ಅಭ್ಯರ್ಥಿಯು 167.5 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವಿರಬೇಕು. ಪುರುಷ ಅಭ್ಯರ್ಥಿಯ ಎದೆಯ ಸುತ್ತಳತೆ 80 ಸೆಂಟಿಮೀಟರ್ನಿಂದ ವಿಸ್ತರಿಸಿದಾಗ 5 ಸೆಂಟಿಮೀಟರ್ನಷ್ಟು ವಿಸ್ತಾರವಾಗಬೇಕು. ಮಹಿಳಾ ಅಭ್ಯರ್ಥಿಯು 157 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರ ಇರಬೇಕು. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್: ಪುರುಷ ಅಭ್ಯರ್ಥಿಯು 1600 ಮೀಟರ್ ಓಟವನ್ನು 7 ನಿಮಿಷ 30 ಸೆಕೆಂಡ್ಗಳಲ್ಲಿ ಓಡಿ ಪೂರೈಸಬೇಕು. ಪುರುಷ ಅಭ್ಯರ್ಥಿಯು 11 ಫೂಟ್ ಉದ್ದ ಜಿಗಿತವನ್ನು 3 ಅವಕಾಶಗಳಲ್ಲಿ ಜಿಗಿದು ಪೂರೈಸಬೇಕು. 3.5 ಫೂಟ್ ಎತ್ತರ ಜಿಗಿತವನ್ನು 3 ಅವಕಾಶಗಳಲ್ಲಿ ಜಿಗಿದು ಪೂರೈಸಬೇಕು. ಮಹಿಳಾ ಅಭ್ಯರ್ಥಿಯು 800 ಮೀಟರ್ ಓಟವನ್ನು 4 ನಿಮಿಷ 45 ಸೆಕೆಂಡ್ಗಳಲ್ಲಿ ಓಡಿ ಪೂರೈಸಬೇಕು. ಮಹಿಳಾ ಅಭ್ಯರ್ಥಿಯು 9 ಫೂಟ್ ಉದ್ದ ಜಿಗಿತವನ್ನು 3 ಅವಕಾಶಗಳಲ್ಲಿ ಜಿಗಿದು ಪೂರೈಸಬೇಕು. ಮಹಿಳಾ ಅಭ್ಯರ್ಥಿಯು 3 ಫೂಟ್ ಎತ್ತರ ಜಿಗಿತವನ್ನು 3 ಅವಕಾಶಗಳಲ್ಲಿ ಜಿಗಿದು ಪೂರೈಸಬೇಕು. ಮೇಲಿನ 2 ಹಂತಗಳನ್ನು ಪೂರೈಸಿದ ನಂತರ ಲಿಖಿತ ಪರೀಕ್ಷೆ ಇರುವುದು. ಲಿಖಿತ ಪರೀಕ್ಷೆಯು 4 ವಿಭಾಗಗಳನ್ನು ಒಳಗೊಂಡಿರುವುದು. ಜನರಲ್ ಅವೇರ್ನೆಸ್, ಜನರಲ್ ನಾಲೆಜ್ 15 ಪ್ರಶ್ನೆಗಳು 15 ಅಂಕಗಳು. ಅದೇ ರೀತಿಯಾಗಿ ನಾಲೆಜ್ ಆಫ್ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ 10 ಪ್ರಶ್ನೆಗಳು 10 ಅಂಕಗಳು. ಅದೇ ರೀತಿಯಾಗಿ ಅನಲೈಟಿಕಲ್ ಅಪ್ಟ್ಯೂಡ್ ಆ್ಯಂಡ್ ಎಬಿಲಿಟಿ ಟು ಅಬ್ಸರ್ವ್ ಆ್ಯಂಡ್ ಡಿಸ್ಟಿಂಕ್ಷನ್ ಪ್ಯಾಟರ್ನ್ 15 ಪ್ರಶ್ನೆ 15 ಅಂಕಗಳು ಇರುತ್ತವೆ. ಅದೇ ರೀತಿಯಾಗಿ ಬೇಸಿಕ್ ನಾಲೆಜ್ ಆಫ್ ದಿ ಕ್ಯಾಂಡಿಡೇಟ್ಸ್ ಇನ್ ಇಂಗ್ಲೀಷ್ ಆರ್ ಹಿಂದಿ 10 ಪ್ರಶ್ನೆಗಳು 10 ಅಂಕಗಳು ಇರುತ್ತವೆ. ಒಟ್ಟಾರೆಯಾಗಿ 50 ಪ್ರಶ್ನೆಗಳಿಗೆ 50 ಅಂಕಗಳು ಇರುತ್ತವೆ. ನಿಗದಿತ ಸಮಯ 1 ಗಂಟೆ. ವಿವರವಾದ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ಹಾಗೂ ಆನ್ಲೈನ್ ಅರ್ಜಿ ಸಲ್ಲಿಸಲು www.recruitment.itbpolice.nic.in ನಲ್ಲಿ ನೀವು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಆತ್ಮೀಯ ಅಭ್ಯರ್ಥಿಗಳೇ, ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು ನೀಡುವುದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಮಾಹಿತಿ ನೀಡಿ, ಶೇರ್ ಮಾಡಿ. ಹಾಗೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಜೈ ಹಿಂದ್. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC,
ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.